ಕಳೆದ 3 ವರ್ಷದಿಂದ ಏನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ, 3 ವರ್ಷದಿಂದ ಸಿದ್ದರಾಮಯ್ಯ ಆದಾಗಿಂದನೂ ಕೂಡ ಈ ಕುರ್ಚಿ ಜಗಳ ಮುಗ್ದಿಲ್ಲ. ಇವತ್ತಿಗೂ ಮುಗಿಲಿಲ್ಲ, ಮುಂದೇನೂ ಮುಗಿಯಲ್ಲ. ಇದೊಂದು ರೀತಿ ಸಿದ್ದರಾಮಯ್ಯನವ್ರನ್ನ ಗೇಟ್ ಪಾಸ್ ಕೊಟ್ಟಿರೋವಂಥ ಒಂದು ಸಂದರ್ಭ. ರಾಹುಲ್ ಗಾಂಧಿಯವರು ಭಾಳ ಅನಾಗರಿಕವಾಗಿ ಸಿದ್ದರಾಮಯ್ಯನ ನಡೆಸ್ಕೊಂಡಿರೋವಂಥದ್ದು ಕಾಣ್ತಾ ಇದೆ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಹಿಂದೆ ವೀರೇಂದ್ರ ಪಾಟೀಲರು ಕೂಡ ಅದೇ ರೀತಿ ಕಾಂಗ್ರೆಸ್ ಅವರು ಒಂದು ರೀತಿ ದೌರ್ಜನ್ಯ ಅನ್ಬೋದು, ದೌರ್ಜನ್ಯ ಮಾಡಿ ತೆಗೆದುಹಾಕಿದ್ರು. ಕಾಂಗ್ರೆಸ್ಸು ಆ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ ತೆಗೆದುಹಾಕಿದಾಗ ಇಡೀ ಲಿಂಗಾಯತ ಸಮುದಾಯ ಅವರ ವಿರುದ್ಧ ತಿರುಗಿ ಬಿದ್ದು ಇವತ್ತವರೆಗೂ ಸರಿ ಹೋಗಲೇ ಇಲ್ಲ. ಈಗ ಸಿದ್ದರಾಮಯ್ಯನವ್ರನ್ನ ಅದೇ ರೀತಿ ಹೀನಾಮಾನವಾಗಿ ತೆಗೆದುಹಾಕಿದ್ದಾರೆ. ಅವರು ಕೊನೆಗೆ ಒಂದು 3 ತಿಂಗಳು ಟೈಮ್ ಕೊಡಿ ಅಂದ್ರೂ ಕೊಟ್ಟಿಲ್ಲ, 15 ದಿನ ಟೈಮ್ ಕೊಡಿ ಅಂದರೂ ಕೊಟ್ಟಿಲ್ಲ. ಇದೆಲ್ಲ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಈಗ ಹೊಸ ಸರ್ಕಾರ ಬಂದ್ರೂ ಕೂಡ ಹಳೆ ಪದ್ಧತಿಗಳೇ ಇರ್ತದೆ. ಅದೇ ರೇಟ್ ಫಿಕ್ಸು, ಎಲ್ಲ ಡೆವಲಪರ್ಗಳಿಗೆ, ಮನೆ ಕಟ್ಟೋರಿಗೆ, ಈ ಖಾತಾ ಮಾಡೋರಿಗೆ ಅದೇ ರೇಟೇ ಫಿಕ್ಸು. ಲಂಚ ಅಂತೂ ತಾಂಡವಾಡ್ತಾ ಇದೆ. ಅದಕ್ಕಿಂತ ಹೊಸದೇನು ಮಾಡಲ್ಲ. ಅದೇ ಬಾಟ್ಲು, ಅದೇ ಹೊಸ ಎಂಡ ಅಷ್ಟೇ. ಬಾಟ್ಲದೇ, ಎಂಡ ಹೊಸದಷ್ಟೇ. ಅದರಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಏನು ಭಾಳ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಈಗಾಗಲೇ ಸಿದ್ದರಾಮಯ್ಯನವರು 7 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರು ನಿಮ್ಗೆ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಏನು ಬಿಡಲ್ಲ, ನಾನೇನು ಕಡಿಮೆ ಅಂತ ಇವರು ಒಂದು 3 ಲಕ್ಷ ಕೋಟಿ ಸಾಲ ಮಾಡ್ಬೋದು. ಒಟ್ಟಲ್ಲಿ ಸಾಲದಲ್ಲೇ ಈ ಸರ್ಕಾರ ಜನಗಳ ಮೇಲೆ ಹೊಸ ತೆರಿಗೆಗಳನ್ನು ಹಾಕ್ತಾರೆ. ಇದು ಇಲ್ಲಿಗೇನು ಇಲ್ಲಲ್ಲ, ಹೊಸ ತೆರಿಗೆಗಳನ್ನು ಹಾಕ್ತಾರೆ. ಮತ್ತು ಈಗ ಮಂತ್ರಿ ಖ್ಯಾತೆ ಶುರು ಆಗ್ತೈತೆ. ಅಳ್ಬರ್ನೆಲ್ಲ ಬಿಡ್ತಾರೆ ಅಂತ, ಅವ್ರನ್ನೆಲ್ಲ ಬಿಟ್ಟರೆ ಅವ್ರು ಸುಮ್ಮನೆ ಇರ್ತಾರೆ, ಅವರು ತೊಡೆ ತಡ್ತಾರೆ. ಒಟ್ಟಲ್ಲಿ 2 ವರ್ಷ ಇದೆಯಲ್ಲ, ಜಗಳಗಳ ಕಾಂಗ್ರೆಸ್ ಸರ್ಕಾರ, ಹೊಡೆದಾಟಗಳ ಸರ್ಕಾರ, ಕುರ್ಚಿಯ ಗಲಾಟೆಯ ಸರ್ಕಾರ. 2 ವರ್ಷವೂ ಇದೇ ನಡೆಯೋದು. ಜಗಳ ಬಿಟ್ಟರೆ ಏನು ಮಂತ್ರಿ ಸ್ಥಾನಕ್ಕೆ ಉಳಿದಿದ್ದೆಲ್ಲ ಅಭಿವೃದ್ಧಿ ಶೂನ್ಯ ಆಗ್ತೈತೆ. ನನಗನ್ಸುತ್ತೆ ಹೊಸ ಸರ್ಕಾರಕ್ಕೆ ಸವಾಲು ಸಿದ್ದರಾಮಯ್ಯನವರೇ ಸವಾಲು. ಇಬ್ಬರ ವ್ಯಕ್ತಿಗಳ ಪೈಕಿ ಯಾರು ಉತ್ತಮ ನಾಯಕರು ಅಂತ ಅನಿಸುತ್ತೆ ಸರ್? ಯಾರು? ವ್ಯಕ್ತಿಗಳು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಅದೇನೋ ಹೆಣ ಹೊರಕ್ಕೆ ಹಿಂದೆ ಏನು ಮುಂದೆ ಏನು ಅನ್ನಂಗೆ ಕಾಂಗ್ರೆಸ್ ಪಾರ್ಟಿ ಹೆಣ ಸತ್ತೋದಂಥ ಹೆಣ. ಈಗ ಅದನ್ನು ಹೊರಕ್ಕೆ ಹಿಂದೆ ಏನು ಮುಂದೆ ಏನು ಅನ್ನೋ ಸ್ಥಿತಿ ಬಂದಿದೆ. ಯಾರಾದರೂ ಅಷ್ಟೇ. ಈಗ ಸಿದ್ದರಾಮಯ್ಯನವರು ಸಾಲ ಮಾಡಿದ್ದಾರೆ, ಇವರು ಬಂದು ಸಾಲ ಮಾಡಿದ್ದಾರೆ. ಸಿದ್ದರಾಮಯ್ಯ 3 ವರ್ಷ ಏನು ಅಭಿವೃದ್ಧಿ ಮಾಡಿಲ್ಲ, ಇವರು ಬಂದು ಅಭಿವೃದ್ಧಿ ಏನು ಮಾಡಲ್ಲ. ಈ ಜಗಳ ಬಿಡಿಸೋದ್ರಲ್ಲೇ ಇವರು ಕಾಲ ಕಳೀತಾರೆ ಹೊರತು ರಾಜ್ಯದಲ್ಲಿ ಇರುವಂಥ ಸಮಸ್ಯೆಗಳೇನಿದೆ ಆ ಸಮಸ್ಯೆಗೆ ಪರಿಹಾರ ಇಲ್ಲ. ಇವತ್ತು ಹಳ್ಳ ಬಿದ್ದಿರೋವಂಥ ರಸ್ತೆಗಳನ್ನು ನೋಡ್ತಾ ಇದ್ದೀರಿ. ಈ ಖಾತಾ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದೀರಿ. ಮತ್ತು ತೆರಿಗೆಗಳನ್ನು ಅಬಕಾರಿ ತೆರಿಗೆಯಿಂದ ಹಿಡಿದು ಹಾಲಿಂದ, ಆಲ್ಕೋಹಾಲಿಂದ, ಮನೆ ತೆರಿಗೆ, ಇವೆಲ್ಲ ತೆರಿಗೆಗಳ ದೊಡ್ಡ ಲಿಸ್ಟೇ ಈಗ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಇವರು ಇನ್ನೊಂದಷ್ಟು ತೆರಿಗೆ ಹಾಕ್ತಾರೆ. ಸೊ ನನಗನ್ಸೋದು ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ಸವಾಲಿಗೆ ಇನ್ನು ಮುಂದೆ ಉತ್ತರ ಸರಿಯಾಗಿ ಸಿಗಲ್ಲ. ಯಾಕೆಂದರೆ ಆ ಥರ ಮಾತಾಡೋವಂಥವ್ರು ಯಾರೂ ಇಲ್ಲ. ಈಗ ಸಿದ್ದರಾಮಯ್ಯ ಹೊರಟೋದ್ರು, ಏನೋ ಯೋಚನೆ ಮಾಡ್ಕೊಂಡು ನಿಧಾನವಾಗೋ ಏನೋ ಒಂದಷ್ಟು ಉತ್ತರ ಕೊಡ್ತಾಯಿದ್ರು. ಇನ್ನು ಅದು ಅಂತ್ಯ ಆಗ್ತೈತೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.